ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋದಿಂದ ಕೆಲವೊಂದು ಕುರ್ತಾ ಸೆಟ್ ಮತ್ತು ಕಾರ್ಡ್ ಸೆಟ್ಗಳನ್ನ ನಾನು ಆರ್ಡ್ರ್ ಮಾಡಿದ್ದೆ. ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀನಿ. ನೋಡಿ, ಡ್ರೆಸ್ಗಳ ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈಗ ನೋಡಿ, ನಾನು ಇದರಲ್ಲಿ 3 ಕಾರ್ಡ್ ಸೆಟ್ಟನ್ನು ಆರ್ಡ್ರ್ ಮಾಡಿದ್ದೆ ಮತ್ತು ಬಂದ್ಬಿಟ್ಟು 2 ಕುರ್ತೀಸ್ ಅಂದರೆ ನೈರಾ ಕಟ್ ಏನು ಬರುತ್ತಲ್ವ, ಅದನ್ನು ಕೂಡ 2 ಡ್ರೆಸ್ಸನ್ನು ನಾನು ಬೈ ಮಾಡಿದ್ದೆ. ಡ್ರೆಸ್ಗಳ ಕ್ವಾಲಿಟಿ ಅಂತೂ ನೀವೇ ನೋಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಆರಾಮಾಗಿ ರಫ್ಯೂಸ್ಗೆ ಯೂಸ್ ಮಾಡ್ಬೋದು. ಈಗ ಫಸ್ಟ್ನೇ ಡ್ರೆಸ್ ಬಂದ್ಬಿಟ್ಟು ನೋಡಿ, ಇದು ನೈರಾ ಕಟ್. ಯಾವ ರೀತಿ ಇದೆ ಅಂದರೆ ಇದೊಂಥರ ಗೌನ್ ಟೈಪ್ ಇದೆ, ಆದರೆ ಇದು ಕಾಲ್ಫ್ ಲೆಂತ್ ಆಗಿ ಬರುತ್ತೆ, ಫುಲ್ ಲೆಂತಿಯಾಗಿ ಬರೋದಿಲ್ಲ. ಓಕೆನಾ, ಇದು ಕಲರ್ ಅಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಇದು ಒಂಥರ ಪಿಂಕ್, ಡಾರ್ಕ್ ಪಿಂಕ್ ವಿತ್ ವೈಟ್ ಕಲರ್ ಕಾಂಬಿನೇಷನಲ್ಲಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದ್ರ ಕಾಂಬಿನೇಷನ್ ನೀವು ವೇರ್ ಮಾಡಿದಾಗಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ. ವೈಟ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನ್ನಲ್ಲಿದೆ. ಇದರ ಪ್ಯಾಂಟ್ ನೋಡಿ, ಪ್ಯಾಂಟಲ್ಲೂ ಕೂಡ ಇದೇ ರೀತಿ ಡಬಲ್ ಕಲರ್ನಲ್ಲೇ ಇದೆ ಇದು. ಓಕೆನಾ, ಇದರ ನೆಕ್ ಹತ್ರ ನೀವಂತೂ ನೋಡ್ಬೋದು ಡಿಸೈನ್ ಎಷ್ಟು ಲುಕ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವು ಆರಾಮಾಗಿ ಇದನ್ನು ಡೈಲಿ ವೇರಿಗೆ ಯೂಸ್ ಮಾಡ್ಬೋದು. ಇಲ್ಲ ನೀವೇನಾದರೂ ಆಫೀಸ್ಗೆಲ್ಲ ಹೋಗೋದಾದರೆ, ನಿಮಗೆ ಡೈಲಿ ಈ ರೀತಿ ಡ್ರೆಸ್ಗಳು ಸಿಂಪಲ್ ಆಗಿರುವಂಥದ್ದು ಬೇಕು ಅನ್ನೋದಾದ್ರೂ ನೀವು ಇದನ್ನು ಬೈ ಮಾಡ್ಬೋದು. ಕಾಂಬಿನೇಷನ್ ಅಂತೂ ನನಗೆ ಪರ್ಸ್ನಲಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಮತ್ತು ಇದರ ಡ್ರೆಸ್ಸನ್ನು ನೀವು ವೇರ್ ಮಾಡಿದ್ರೆ ನಿಮಗೆ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂದರೆ ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿ ಕೂಡ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಇದೆ. ಇದರ ಲೆಂತ್ ಬಂದ್ಬಿಟ್ಟು ಕಾಫ್ ಲೆಂತ್ ಆಗಿರುತ್ತೆ. ಇದರ ಇಲ್ಲಿ ನೋಡಿ, ಕೆಳಗಡೆ ಬಂದ್ಬಿಟ್ಟು ಈ ರೀತಿ ಒಂದು ಲೇಸನ್ನು ಕೂಡ ಕೊಟ್ಟಿದ್ದಾರೆ. ಡೈಲಿ ವೇರಿಗಂತೂ ನಾವು ಇದನ್ನು ಆರಾಮಾಗಿ ಹಾಕೊಳ್ಬೋದು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಸಾಫ್ಟ್ ಆಗಿರುವಂಥ ಒಂದು ಮೆಟೀರಿಯಲ್ ಆಗಿ ಇದೆ ಇದ್ರದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್, ಈ ರೀತಿ ಕಲರ್ ಕಾಂಬಿನೇಷನ್ ನಮಗೆ ತುಂಬ ಹುಡುಕಾಡಿದ್ರೂ ಸಿಗೋದಿಲ್ಲ, ಅಷ್ಟು ರೇರ್ ಆಗಿ ಸಿಗೋದು. ಇದರ ಸ್ಲೀವ್ಸ್ ಬಂದ್ಬಿಟ್ಟು 3/4 ಸ್ಲೀವ್ಸ್ ಆಗಿದೆ. ಪ್ಯಾಂಟ್ ಮತ್ತು ಟಾಪ್ ಎರಡೇ ಬಂದಿರೋದು. ಇದು 2 ಪೀಸ್ ಸೆಟ್ ಆಗಿದೆ. ಓಕೆನಾ, ಇದಕ್ಕೆ ದುಪ್ಪಟ್ಟ ಯಾವುದೇ ರೀತಿ ಇಲ್ಲ, 2 ಪೀಸ್ ಸೆಟ್ ಆಗಿದೆ. ಇದರ ನೆಕ್ ಹತ್ರ ಡಿಸೈನ್ ಕೂಡ ನೀವು ನೋಡ್ಬೋದು, ರೌಂಡ್ ನೆಕ್ ಆಗಿದೆ. ಮತ್ತು ಇದು ಬಾಟಮ್ ವೇರಲ್ಲಿ ಪ್ಯಾಂಟಲ್ಲಿ ಬಂದ್ಬಿಟ್ಟು ಈ ರೀತಿ ಇಲಾಸ್ಟಿಕ್ ಕೂಡ ಇದೆ. ಪ್ಯಾಂಟ್ ಕೂಡ ಬಂದ್ಬಿಟ್ಟು ಸಿಗರೇಟ್ ಪ್ಯಾಂಟ್ ಟೈಪಲ್ಲಿದೆ, ಪ್ಲಾಜೋ ಟೈಪ್ ಮತ್ತು ಸಾದಾ ನಾರ್ಮಲ್ ಪ್ಯಾಂಟ್ ಅಲ್ಲ, ಸಿಗರೇಟ್ ಪ್ಯಾಂಟ್ ಟೈಪ್ನಲ್ಲಿ ಇದೆ. ಓಕೆನಾ, ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಡ್ರೆಸ್ ಬಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಟು ಸೇಮ್ ಅದೇ ಥರದ್ರಲ್ಲೇ 2 ಪೀಸ್ ಕುರ್ತಾ ಸೆಟ್. ಇದು ಕೂಡ ಯಾವ ರೀತಿ ಅಂದರೆ ಇದು ಕೂಡ ನೈರಾ ಕಟ್. ಓಕೆನಾ, ಸೈಡಲ್ಲಿ ಬಂದ್ಬಿಟ್ಟು ಓಪನ್ ಆಗಿರುತ್ತೆ. ಇದು ಕೂಡ ಆ ಡ್ರೆಸ್ಸಲ್ಲೂ ಅದೇ ಥರನೇ ಇದೆ, ಸೈಡಲ್ಲಿ ಬಂದ್ಬಿಟ್ಟು ಓಪನ್ ಆಗಿದೆ. ನಾನು ಹೇಳೋದನ್ನ ಮರ್ತುಬಿಟ್ಟೆ. ಸೇಮ್ ಟು ಸೇಮ್ ಡಿಸೈನು, ಸೇಮ್ ಟು ಸೇಮ್ ಇದರಲ್ಲಿದೆ, ಆದರೆ ಕಲರ್ ಮಾತ್ರ ಚೇಂಜಸ್ ಇದೆ ಅಷ್ಟೇ. ಓಕೆನಾ, ಇದರಲ್ಲೂ ಒಂದು ಚಿಕ್ಕ ಚಿಕ್ಕ ಒಂದು ಫ್ಲವರ್ಸ್ ಟೈಪ್ನಲ್ಲಿದೆ, ವೈಟ್ ಆ್ಯಂಡ್ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನಲ್ಲಿದೆ. ಇದನ್ನು ಕೂಡ ನೀವು ಡೈಲಿ ವೇರಿಗೆ ಆರಾಮಾಗಿ ಬೈ ಮಾಡ್ಬೋದು ಈ ರೀತಿ ಡ್ರೆಸ್ಸನ್ನು. ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದನ್ನು ವೇರ್ ಮಾಡಿದಾಗ ಎಷ್ಟು ಕಂಫರ್ಟಬಲ್ ಆಗಿದೆ, ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್. ಇದರಲ್ಲೂ ಕೂಡ ನೀವು ನೆಕ್ಕನ್ನು ನೋಡ್ಬೋದು, ರೌಂಡ್ ಶೇಪ್ ನೆಕ್ನಲ್ಲಿದೆ. ಸ್ಲೀವ್ಸ್ ಕೂಡ ಬಂದ್ಬಿಟ್ಟು 3/4 ಸ್ಲೀವ್ಸ್ನಲ್ಲಿದೆ. ನಾನು ಇದನ್ನು ಬಂದ್ಬಿಟ್ಟು ಎಮ್ ಸೈಜ್ನಲ್ಲಿ ಬೈ ಮಾಡಿರೋದು. ನೀವು ಕೂಡ ನೋಡ್ಬೋದು, ನಿಮ್ಮ ಸೈಜ್ನ ಪ್ರಕಾರ ನೀವು ಕೂಡ ಬೈ ಮಾಡ್ಬೋದು. ಇದು ಕೂಡ ಯಾವ ರೀತಿ ಇದೆ ಅಂದರೆ, ಈ ಕುರ್ತಿ ಕೂಡ ನಿಮಗೆ ಫುಲ್ ಲಾಂಗ್ ಆಗಿ ಸಿಗೋದಿಲ್ಲ. ಇದು ಕೂಡ ನೈರಾ ಕಟ್ ಆಗಿರೋದ್ರಿಂದ ಹಾಲ್ಫ್ ಲೆಂತ್ ಆಗಿ ಸಿಗುತ್ತೆ. ನೋಡಿ, ಇಲ್ಲಿ ಲೆಂತನ್ನು ತೋರಿಸ್ತೀನಿ. ಸೇಮ್ ಟು ಸೇಮ್ ನೈರಾ ಕಟ್ ಎಷ್ಟು ಲೆಂತ್ ಬರುತ್ತೆ ಅಷ್ಟೇ ಲೆಂತ್ ಇದೆ. ಇದರಲ್ಲೂ ಕೂಡ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಈ ರೀತಿ ಒಂದು ವೈಟ್ ಆ್ಯಂಡ್ ಗೋಲ್ಡನ್ ಲೇಸ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇದರ ಲುಕ್ ಅಂತೂ ನಾವು ವೇರ್ ಮಾಡಿದಾಗ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಅಂದ್ರೆ ತುಂಬಾ ಕ್ಯೂಟ್ ಆಗಿದೆ, ಅಷ್ಟು ಚೆನ್ನಾಗಿದೆ ಈ ಡ್ರೆಸ್ ಬಂದ್ಬಿಟ್ಟು. ವೈಟ್ ಆ್ಯಂಡ್ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ನಲ್ಲಿರೋದ್ರಿಂದ ತುಂಬ ಅಂದ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ ನಾವು ಇದನ್ನು ವೇರ್ ಮಾಡಿದಾಗ. ಓಕೆನಾ, ಇದರ ಪ್ಯಾಂಟ್ ಕೂಡ ಅಷ್ಟೇ ಸೇಮ್ ಟು ಸೇಮ್ ಸಿಗರೇಟ್ ಪ್ಯಾಂಟ್ ಟೈಪ್ನಲ್ಲಿದೆ. ಇದರಲ್ಲಿ ಇಲಾಸ್ಟಿಕ್ ಕೂಡ ಈ ಪ್ಯಾಂಟ್ನಲ್ಲೂ ಕೂಡ ಕೊಟ್ಟಿದ್ದಾರೆ. ಓಕೆನಾ, ಕಲರ್ ಕಾಂಬಿನೇಷನ್ ನೀವೇ ನೋಡ್ತಿರ್ಬೋದು, ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ. ವೈಟ್ ಆ್ಯಂಡ್ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಆಗಿರೋದ್ರಿಂದ, ಚಿಕ್ಕ ಚಿಕ್ಕ ಒಂಥರ ಫ್ಲವರ್ಸ್ ಇರೋದ್ರಿಂದ ತುಂಬ ಅಂದ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಈ ಡ್ರೆಸ್ನ ನೀವು ಕೂಡ ವೇರ್ ಮಾಡ್ಬೋದು ಆರಾಮಾಗಿ. ನಿಮಗೆ ಮನೆಯಲ್ಲಿ ಡೈಲಿ ವೇರ್ಗೆ ರಫ್ಯೂಸ್ಗೂ ಯೂಸ್ ಮಾಡ್ಬೋದು. ಇಲ್ಲ ನೀವೆಲ್ಲಾದರೂ ಹೋಗಬೇಕಾದ್ರೂ, ಹೊರಗಡೆ ಬೇಕಾದರೂ ಇದನ್ನು ನೀವು ವೇರ್ ಮಾಡ್ಬೋದು. ಏನಕ್ಕಂದರೆ ಅಷ್ಟು ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು, ಹಾಗಾಗಿ ಇಷ್ಟು ಹೇಳ್ತಾ ಇದ್ದೀನಿ. ಓಕೆನಾ, ನೋಡಿ, ಇದರಲ್ಲಿ ಇಲಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ. ಮೆಟೀರಿಯಲ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಇದು ಯಾವುದೇ ರೀತಿ ಕಲರ್ ಶೇಡ್ ಹೋಗೋದು, ಪ್ರಿಂಟೆಡ್ ಏನೂ ಇಲ್ಲ ಇದರಲ್ಲಿ, ಪೈಂಟಿಂಗ್ ಏನಿಲ್ಲ. ಬಂದ್ಬಿಟ್ಟು ತುಂಬ ಚೆನ್ನಾಗಿರುವ ಒಂದು ಕ್ವಾಲಿಟಿ ಆಗಿರುವಂತಹ ಒಂದು ಡ್ರೆಸ್ ಅಂತಲೇ ಹೇಳ್ಬೋದು. ಓಕೆನಾ, ನಾನು ಕೂಡ ಇದನ್ನು ವೇರ್ ಮಾಡಿ ನೋಡಿದಾಗ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇದು ಯಾವುದೇ ರೀತಿ ನೀವು
ಡೈಲಿ ವೇರಿಗೆ ಡ್ರೆಸ್ಸನ್ನು ಹುಡುಕ್ತಿದ್ರೆ ಈ ರೀತಿ ಕುರ್ತೀಸ್ನ ತಗೊಳ್ಬೋದು, ನೈರಾ ಕಟ್ ಡ್ರೆಸ್ಸನ್ನು. ಓಕೆನಾ. ಇನ್ನು ನೆಕ್ಸ್ಟ್ ನಾನು ಬೈ ಮಾಡಿರುವಂತಹ ಡ್ರೆಸ್ ಬಂದುಬಿಟ್ಟು ಇದು ಕೋಟ್ ಸೆಟ್. ಇದು ಕೂಡ 2 ಪೀಸ್ನಲ್ಲಿ ಸಿಗೋದು ಕೋಟ್ ಸೆಟ್. ಯಾವ ರೀತಿ ಅಂದರೆ ಇದರಲ್ಲಿ ಫ್ರಂಟ್ ನೆಕ್ ಬಂದುಬಿಟ್ಟು ಕಾಲರ್ ಶೇಪ್ನಲ್ಲಿ ಇರುತ್ತೆ ಮತ್ತು ಬಟನ್ಸ್ ಆಗಿ ಸಿಗುತ್ತೆ. ಓಕೆನಾ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಕೂಡ ಸ್ಮೂತ್ ಆಗಿದೆ, ಒಂಥರ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೀವು ಇದನ್ನು ಕೂಡ ಈ ಡ್ರೆಸ್ನ ಕೂಡ ಆಫೀಸ್ ವೇರಿಗೂ ಹಾಕ್ಬೋದು, ಡೈಲಿ ವೇರಿಗೆ ಕೂಡ ಹಾಕೋಬೋದು. ಈಗ ಮನೆಯಲ್ಲಿ ನೈಟಿ ಆ ರೀತಿ ಎಲ್ಲ ನಾವು ವಿಯರ್ ಮಾಡೋದು ನಮಗೆ ಅಷ್ಟು ಕಂಫರ್ಟಬಲ್ ಇರಲ್ಲ ಅಲ್ವಾ. ನೀವು ಅದಕ್ಕಾಗಿ ಈ ರೀತಿ ಒಂದು ಕೋಟ್ ಸೆಟನ್ನು ಮನೆಯಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು, ಡೈಲಿ ವೇರ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಓಕೆನಾ. ರಫ್ ಯೂಸ್ಗಂತೂ ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ, ನಮಗೆ ಯಾವುದೇ ರೀತಿ ಇದಾಗಲ್ಲ, ಇರಿಟೇಟ್ ಆಗಲ್ಲ, ನಾವು ಕಂಫರ್ಟಬಲ್ ಆಗಿ ವಿಯರ್ ಮಾಡ್ಬೋದಂತಹ ಒಂದು ಡ್ರೆಸ್ ಇದು ಬಂದುಬಿಟ್ಟು ಆಯಿಲ್ ರೆಡ್ ಕಲರ್ನಲ್ಲಿ ಇದೆ. ಓಕೆನಾ. ಇದು ನಿಮಗೆ ರೆಡ್ ಯಾವ ಥರ ಕಾಣಿಸ್ತಿದೆ ಗೊತ್ತಾಗ್ತಿಲ್ಲ ವಿಡಿಯೋದಲ್ಲಿ. ಆಯಿಲ್ ರೆಡ್ ಕಲರ್ನಲ್ಲಿದೆ. ಈ ರೀತಿ ಕಾಲರ್ನ ಕೂಡ ಕೊಟ್ಟಿದ್ದಾರೆ, ಅಲ್ಲಲ್ಲಿ ಒಂದೊಂದು ಬಟನ್ಸ್ ಟೈಪ್ನಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಇದು ಕೂಡ ನಾನು ಎಮ್ ಸೈಜ್ನಲ್ಲಿ ಬೈ ಮಾಡಿರೋದು. ಇದೆಲ್ಲದ್ರದ್ದು ಪ್ರೈಸ್ ಮತ್ತು ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಓಕೆನಾ. ನೀವು ಅಲ್ಲಿಂದ ಚೆಕ್ ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ನಾನು ನಿಮಗೆ ಪ್ರೈಸನ್ನು ವಿಡಿಯೋದಲ್ಲಿ ಶೋ ಮಾಡ್ತೀನಿ, ನೋಡ್ಬೋದು ನೀವು ಇಲ್ಲಿ ಪ್ರೈಸ್ ಎಷ್ಟು ಏನು ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಸೈಡ್ ಯಾವುದೇ ರೀತಿ ಓಪನ್ ಇಲ್ಲ, ಇಲ್ಲಿ ಫ್ರಂಟಲ್ಲಿ ಒಂಚೂರು ಓಪನ್ ಇರುತ್ತೆ ಅಷ್ಟೇ, ಬಿಟ್ಟರೆ ಸೈಡ್ ಓಪನ್ ಎಲ್ಲ ಇರಲ್ಲ. ಸೇಮ್ ಟು ಸೇಮ್ ನಮ್ಮದು ಏನು ಕೋಟ್ ಸೆಟ್ಟಲ್ಲಿ ಇದು ಶರ್ಟ್ ಟೈಪ್ ಏನು ಬರುತ್ತಲ್ವ ಆ ರೀತಿ ಇದೆ. ಇದರಲ್ಲೂ ಕೂಡ ಸೈಡಲ್ಲಿ ಡೋರಿ ಟೈಪ್ ಕೊಟ್ಟಿರ್ತಾರೆ, ಅದನ್ನ ನಾವು ಇಲ್ಲಿ ಫಿಟ್ಟಿಂಗ್ ಮಾಡ್ಕೊಳ್ಬೋದು, ಈ ರೀತಿ ಟೈಟ್ ಕೂಡ ಮಾಡ್ಕೊಳ್ಬೋದು. ಓಕೆನಾ. ಮತ್ತೆ ಬಂದುಬಿಟ್ಟು ಫ್ರೆಂಡ್ಸ್ ಇದ್ರ ಬಾಟಮ್ ವೇರಲ್ಲಿ ನೋಡ್ಬೋದು ನೀವು, ಇದಕ್ಕೂ ಕೂಡ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಡ್ರೆಸ್ ಕೂಡ ನಾವು ಇದನ್ನು ಆರಾಮಾಗಿ ಈ ಕೋಟ್ ಸೆಟ್ನ ಬೈ ಮಾಡ್ಬೋದು. ತುಂಬ ಅಂದರೆ ತುಂಬ ಕಡಿಮೆ ಬಜೆಟ್ನಲ್ಲಿ ಸಿಗ್ತಾ ಇರುವಂತಹ ಒಂದು ಕೋಟ್ ಸೆಟ್ ಇದು ಕೂಡ. ನೀವು ಕೂಡ ನಿಮ್ಮ ಸೈಜ್ ಪ್ರಕಾರ ಇದನ್ನು ಕೂಡ ಬೈ ಮಾಡ್ಬೋದು. ಆರಾಮಾಗಿ ನೀವು ಕೂಡ ಡೈಲಿ ವೇರ್ಗೆ ಆಫೀಸ್ ವೇರ್ಗೆ ಕೂಡ ಬೈ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ಇದು ಕೂಡ ಬಂದುಬಿಟ್ಟು ಈ ಕೋಟ್ ಸೆಟ್ ಕೂಡ 2 ಪೀಸ್ನಲ್ಲಿ ಸಿಗುತ್ತೆ. ಓಕೆನಾ. ಇದನ್ನು ನೀವು ಈಸಿಯಾಗಿ ಬೈ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಕೂಡ ಅಲ್ಲಿಂದ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಈ ಡ್ರೆಸ್ಸನ್ನು ಕೂಡ ಬಂದುಬಿಟ್ಟು ಎಷ್ಟು ಜನ ಬೈ ಮಾಡಿದ್ದಾರೆ ಅಂತ ಅಲ್ಲಿಂದ ರಿವ್ಯೂ ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಓಕೆನಾ. ಇದನ್ನು ಬಂದುಬಿಟ್ಟು ಕಸ್ಟಮರ್ ಫೀಡ್ಬ್ಯಾಕ್ನಲ್ಲಿ 5 ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆ ರೆಸ್ಪಾನ್ಸ್ನ ಕೂಡ ಕೊಟ್ಟಿದ್ದಾರೆ. ಓಕೆನಾ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಇನ್ನೊಂದು ಕೋಟ್ ಸೆಟ್ನ ನಾನು ಬೈ ಮಾಡಿರೋದು, ಇದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಂಥರ ವೈಟ್ ಜೊತೆಗೆ ವೈಟ್ ವಿತ್ ಪಿಸ್ತಾ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದನ್ನು ವೇರ್ ಮಾಡಿದಾಗ ಕಲರ್ ಕಾಂಬಿನೇಷನ್ ನೀವೇ ನೋಡ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ. ಇದ್ರ ಡ್ರೆಸ್ಸಿಂದು ಮೆಟೀರಿಯಲ್ ಹೇಳೋದಾದರೆ ತುಂಬ ಸಾಫ್ಟಾಗಿ ಕೂಡ ಇದೆ. ಡೈಲಿ ವೇರಿಗೆ ಆಫೀಸ್ ವೇರಿಗೆಲ್ಲ ನೀವು ಈಸಿಯಾಗಿ ಇದನ್ನು ಕೂಡ ವೇರ್ ಮಾಡ್ಬೋದು. ಕ್ಯೂಟಾಗಿ ಕಾಣಿಸುತ್ತೆ, ಒಂಥರ ಒಂದು ಒಳ್ಳೆ ಒಂದು ಲುಕ್ ಸಿಗುತ್ತೆ. ಇದರ ಕಲರ್ ಕಾಂಬಿನೇಷನ್ ನೀವೇ ನೋಡ್ತಿರ್ಬೋದು. ಇದು ಕೂಡ ನೆಕ್ ಶೇಪ್ ಬಂದುಬಿಟ್ಟು ಕಾಲರ್ ಇದೆ. ಈ ರೀತಿ ಕಾಲರ್ ಬಂದುಬಿಟ್ಟು ಯಾವ ರೀತಿ ಇದೆ ಅಂದರೆ, ಕಾಲರ್ ಆದಮೇಲೆ ನಮಗೆ ಬಟನ್ಸ್ನ ಕೊಟ್ಟಿಲ್ಲ, ಇದರಲ್ಲಿ ಒಂಥರ ಬಟನ್ಸ್ ಟೈಪ್ನಲ್ಲಿ ವೈಟ್ ಕಲರ್ ಒಂದು ಬೀಡ್ಸ್ ಟೈಪ್ ಇದನ್ನು ಬಟನ್ಸ್ನ ಇಟ್ಟಿದ್ದಾರೆ ಅಷ್ಟೇ. ಇದು ಯಾವುದೇ ರೀತಿ ಓಪನ್ ಏನಿಲ್ಲ. ತುಂಬ ಆರಾಮಾಗಿ ಈಸಿಯಾಗಿ ನಾವು ಇದನ್ನು ವಿಯರ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದ್ರ ಕಲರ್ ಕಾಂಬಿನೇಷನ್ ಕೂಡ. ಇದರಲ್ಲಿ ಸ್ಲೀವ್ಸ್ನ ನೀವು ನೋಡ್ಬೋದು, 3/4 ಸ್ಲೀವ್ಸ್ನಲ್ಲಾಗಿದೆ. ಇದ್ರನ್ನ ನೀವು ವಿಡಿಯೋದಲ್ಲೇ ನೋಡ್ಬೋದು ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಬಾಟಮಲ್ಲಿ ಬಂದುಬಿಟ್ಟು ಈ ರೀತಿ ಆಪಲ್ ಕಟ್ ಶೇಪ್ನ ಕೊಟ್ಟಿದ್ದಾರೆ. ಫ್ರಂಟ್ ಒಂದು ಇಷ್ಟು ಓಪನ್ ಇದೆ ಅಷ್ಟೇ, ನೀವು ನೋಡ್ಬೋದು. ತುಂಬ ಅಂದರೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ಕೂಡ ನೀವು ಆರಾಮಾಗಿ ಬೈ ಮಾಡ್ಬೋದು. ಈ ಕೋಟ್ ಸೆಟ್ಟನ್ನು ಕೂಡ ಬೈ ಮಾಡಿ ನೀವು ಕೂಡ ಯೂಸ್ ಮಾಡಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ನಿಮಗೆ ಚೆಕ್ ಮಾಡಬೇಕು ಅನ್ನೋದಾದರೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ನೀವು ನೋಡ್ಬೋದು. ಇದು ಎಷ್ಟು ಫೀಡ್ಬ್ಯಾಕ್ ಬಂದಿದೆ, ಕಸ್ಟಮರ್ನ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಬಂದಿದೆ, ಮತ್ತು ಅವರ ರಿವ್ಯೂ ಫೋಟೋಸ್ನ ಕೂಡ ಚೆಕ್ ಮಾಡ್ಬೋದು. ಇದರ ಪ್ಯಾಂಟ್ ಬಂದುಬಿಟ್ಟು ಕೂಡ ನೋಡ್ಬೋದು ನೀವು, ಸಿಗರೆಟ್ ಪ್ಯಾಂಟ್ ಟೈಪ್ನಲ್ಲೇ ಇದೆ. ಮತ್ತು ಇದರಿಂದ ಇಲಾಸ್ಟಿಕ್ನ ಕೂಡ ಈ ರೀತಿ ಕೊಟ್ಟಿದ್ದಾರೆ. ಓಕೆನಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮೆಟೀರಿಯಲ್ ಬಂದುಬಿಟ್ಟು ಯಾವುದೇ ರೀತಿ ಕಲರ್ ಶೇಡ್ ಹೋಗೋದು ಏನಿಲ್ಲ. ಇದು ಪ್ರಿಂಟೆಡ್ ಅಲ್ಲ, ಇದು ಬಂದುಬಿಟ್ಟು ಡ್ರೆಸ್ನಲ್ಲೇ ಇರುವಂಥ ಒಂದು ಫ್ಲವರ್ ಅಥವಾ ಲೀಫ್ ಇದು ಅಂತಲೇ ಹೇಳ್ಬೋದು. ಓಕೆನಾ. ಯಾವುದೇ ರೀತಿ ಕಲರ್ ಹೋಗೋದು ಈ ರೀತಿ ಏನು ಭಯನೇ ಬೇಡ, ಅಷ್ಟು ಚೆನ್ನಾಗಿದೆ ಇದ್ರ ಕ್ವಾಲಿಟಿ ವೈಸ್. ಇದರಲ್ಲೂ ಕೂಡ ಸೈಡ್ನಲ್ಲಿ 2 ಡೋರಿನ ಕೂಡ ಕೊಟ್ಟಿದ್ದಾರೆ. ಓಕೆನಾ. ಈ ಡ್ರೆಸ್ದು ಕೂಡ ನಾನು ಪ್ರೈಸ್ನ ಇಲ್ಲಿ ಶೋ ಮಾಡ್ತೀನಿ ನೋಡಿ, ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಮತ್ತು ಬಂದುಬಿಟ್ಟು ನೆಕ್ಸ್ಟ್ ಸೇಮ್ ಟು ಸೇಮ್ ಅದರಲ್ಲೇ ಕಲರ್ ಕಾಂಬಿನೇಷನ್ ಚೇಂಜ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಅದು ಏನು ವೈಟ್ ಆ್ಯಂಡ್ ಪಿಸ್ತಾ ಕಲರ್ ಕಾಂಬಿನೇಷನ್ ಇತ್ತು, ಇದು ವೈಟ್ ಆ್ಯಂಡ್ ಗೋಲ್ಡ್ ಕಲರ್ ಕಾಂಬಿನೇಷನ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ.
ವೈಟ್ ಆ್ಯಂಡ್ ಗೋಲ್ಡನ್ ಕಲರ್ ಆಗಿರೋದ್ರಿಂದ ಇದ್ರ ಶೇಡ್ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಇದು ಒಂಥರ ಯೆಲ್ಲೋ ಟೈಪ್ ಕಾಣಿಸ್ಬೋದು. ಇದು ಯೆಲ್ಲೋ ಕಲರ್ ಅಲ್ಲ ಫ್ರೆಂಡ್ಸ್, ವೈಟ್ ಆ್ಯಂಡ್ ಗೋಲ್ಡ್ ಕಲರ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಡ್ರೆಸ್ ಮೆಟೀರಿಯಲ್ ಹೇಳೋದಾದರೂ ಕೂಡ ತುಂಬ ಚೆನ್ನಾಗಿದೆ. ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿದೆ ಅಂತಲೇ ಹೇಳ್ಬೋದು. ಡೈಲಿ ವೇರ್ ಯೂಸ್ಗೂ ಕೂಡ ನೀವು ಆರಾಮಾಗಿ ಈ ಡ್ರೆಸ್ನ ಬೈ ಮಾಡಿ ಯೂಸ್ ಮಾಡ್ಬೋದು. ನನಗಂತೂ ಪರ್ಸ್ನಲಿ ಈ ಎಲ್ಲ ಡ್ರೆಸ್ಗಳು ತುಂಬ ಇಷ್ಟ ಆಯಿತು. ಏನಕ್ಕೆ ನಾವು ಡೈಲಿ ವೇರ್ಸ್ ಆಗಿ ಯೂಸ್ ಮಾಡೋಕ್ಕಂತೂ ತುಂಬ ಅಂದರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಇದರಲ್ಲಿ ಇಲ್ಲೆರಡು ಬಟನ್ಸ್ ಕೊಟ್ಟಿದ್ರು, ಸ್ಲೀವ್ಸ್ ಅಲ್ಲಲ್ಲ, ಇಲ್ಲಿ ಬಂದುಬಿಟ್ಟು ಕಾಲರ್ ನೆಕ್ ಹತ್ರ 2 ಬಟನ್ಸ್ ಬಂದುಬಿಟ್ಟು ರಿಮೂವ್ ಆಗಿಬಿಟ್ಟಿದೆ ಪ್ಯಾಕೇಜಿಂದ. ನೋ ಪ್ರಾಬ್ಲಮ್, ಅದನ್ನ ನಾವು ಫೇಕಿಂದ ಕೂಡ ಇದು ಮಾಡ್ಕೊಳ್ಬೋದು. ಕಲರ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಹೇಳೋದಾದರೆ ಡ್ರೆಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸೇಮ್ ಟು ಸೇಮ್ ಇದು ಕೂಡ ಕೆಳಗಡೆ ಬಂದುಬಿಟ್ಟು ಆಪಲ್ ಕಟ್ ಶೇಪ್ನಲ್ಲಿದೆ, ಮತ್ತು ಇಲ್ಲಿ ಫ್ರಂಟ್ ಬಂದುಬಿಟ್ಟು ಇಷ್ಟು ಓಪನ್ ಕೂಡ ಇರುತ್ತೆ. ಓಕೆನಾ, ನೀವು ನೋಡಿದ್ರಲ್ಲ ಈ ಡ್ರೆಸ್ ಎಲ್ಲದ್ರದ್ದು ಲಿಂಕನ್ನು ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗಿಬಿಟ್ಟು ನೀವು ಚೆಕ್ ಮಾಡಿ ನೋಡಿ, ನಿಮಗೆ ಇಷ್ಟವಾದರೆ ನೀವು ಕೂಡ ಬೈ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಏನೆಲ್ಲ ಡ್ರೆಸ್ನ ತೋರಿಸ್ದೆ ಎಲ್ಲದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಡ್ರೆಸ್ಗಳು ಇಷ್ಟ ಆದರೆ, ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನೀವು ಕೂಡ ಅಲ್ಲಿಂದ ಚೆಕ್ ಮಾಡಿ ನೋಡಿಬಿಟ್ಟು ರಿವ್ಯೂನ ನೀವು ಕೂಡ ಅಲ್ಲಿಂದ ಬೈ ಮಾಡ್ಬೋದು. ಈ ಎಲ್ಲ ಡ್ರೆಸ್ಗಳ ಪ್ರೈಸಸ್ನ ನಾನಿಲ್ಲಿ ಶೋ ಮಾಡಿದ್ದೀನಿ ನೋಡಿ ಸ್ಕ್ರೀನ್ನಲ್ಲಿ. ಇದೇ ರೀತಿ ನಿಮಗೆ ಮೀಶೋ ಡ್ರೆಸ್ ಆಗಿರ್ಬೋದು, ಮೀಶೋದಿಂದ ಬೈ ಮಾಡಿರುವಂಥ ಯಾವುದೇ ಪ್ರಾಡಕ್ಟ್ಸಿಂದು ರಿವ್ಯೂ ವಿಡಿಯೋ ಬೇಕು ಅನ್ನೋದಾದರೂ ನನಗೆ ಕಮೆಂಟ್ ಮಾಡಿ, ಆ ಪ್ರಾಡಕ್ಟ್ನ ನಾನು ಬೈ ಮಾಡಿ ಅದರ ರಿವ್ಯೂ ವಿಡಿಯೋನ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಇದೇ ರೀತಿಯ ಮೀಶೋ ಪ್ರಾಡಕ್ಟ್ಸಿಂದ ಎಲ್ಲ ರೀತಿಯ ರಿವ್ಯೂ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ, ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಯಾರಾದರೂ ವಾಚ್ ಮಾಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವಶನ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. Thank you for watching. Take care. Bye bye.